ಡಿಸೆಂಬರ್ 31 ಯಾರೋ ಪ್ಯಾಸೆಂಜರ್ ಕುಡಿದ್ಬಿಟ್ಟು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ನಿಮ್ಮ ಬೈಕಲ್ಲಿ ಬಂದು ಅವನು ಕುತ್ಕೊಳ್ಳೋಕ್ಕಾಗದಲ್ಲಿ ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆದ್ರೆ ಬರೋ ಕಂಪ್ಲೇಂಟ್ ನಿಮ್ಮ ಮೇಲೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಕ್ಸಿಡೆಂಟ್ ಮಾಡ್ದ, ತಲೆ ಹೊಡೆದೋಯ್ತು, ಕಾಲ್ ಮುರಿದೋಯ್ತು ಅಂತ. ಅದಕ್ಕೋಸ್ಕರ ತುಂಬಾ ಹುಷಾರಾಗಿ ಡ್ಯೂಟಿ ಮಾಡಿ. ಇನ್ನು ಫುಡ್ ಡೆಲಿವರಿ ಬಾಯ್ಸ್ ಅಷ್ಟೇನೆ ತುಂಬಾ ಫೇಕ್ ಆರ್ಡರ್ ಬರುತ್ತೆ. ದಯವಿಟ್ಟು ನೈಟ್ ಅಲ್ಲಿ ಯಾರು ಓವರ್ ನೈಟ್ ಮಾಡಬೇಡಿ. ನೈಟ್ ಏನಾದ್ರೂ ನೀವು ಇನ್ ಕೇಸ್ ಡಿಸೆಂಬರ್ 31 ಡ್ಯೂಟಿ ಮಾಡಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಹಣ, ಮೊಬೈಲು, ಗಾಡಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಕಳ್ಳರು. ಇದೆಲ್ಲ ಯಾವ್ದು ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ನಾವು ಸೇಫ್ ಆಗಿರ್ಬೇಕಂದ್ರೆ ಅವತ್ತು ಡ್ಯೂಟಿ ಸ್ಟಾಪ್ ಮಾಡಿ ನೈಟ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ನ್ಯೂ ಇಯರ್ ಪಾರ್ಟಿ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಖುಷಿಯಾಗಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ತುಂಬಾ ಇಂಪಾರ್ಟೆಂಟ್ ನಮ್ಮ ಎಲ್ಲ ಡೆಲಿವರಿ ಬಾಯ್ಸ್ ಅಂಡ್ ಎಸ್ಪೆಷಲಿ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಕೊನೆಯವರೆಗೂ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ 100% ಅರ್ಥ ಆಗುತ್ತೆ. ಈ ವಿಡಿಯೋ ಇಂದ ತುಂಬಾ ಹೆಲ್ಪ್ಫುಲ್ ಆಗಿ ಕೂಡ ಇದೆ ನಿಮಗೆ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ವಾಚ್ ಮಾಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೊತ್ತಿರಬೇಕು, ಹೊಸ ವರ್ಷ ಬಂತು, ಇನ್ನ ಕೇವಲ 2 ದಿನ ಇದೆ. ಡಿಸೆಂಬರ್ 31 ತುಂಬಾ ಹುಷಾರಾಗಿ ಕೆಲಸ ಮಾಡಬೇಕು. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಎಲ್ಲ ಡೆಲಿವರಿ ಬಾಯ್ಸ್ ಆಗಿರ್ಬೋದು. ಯಾಕೆಂದ್ರೆ ಫೇಕ್ ಆರ್ಡರ್ಸ್ ಜಾಸ್ತಿ ಬರುತ್ತೆ. ಫೇಕ್ ಆರ್ಡರ್ ಬರೋದ್ರೆ ಪರವಾಗಿಲ್ಲ, ನಿಮ್ಮನ್ನು ಕೂಡ ಫೇಕ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಮೊಬೈಲು, ಹಣ, ಗಾಡಿನೂ ಕೂಡ ಕಿತ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನೋಡಿ. ಡಿಸೆಂಬರ್ 31 ಗೊತ್ತಿರಬೇಕು, ಫುಲ್ ಪಾರ್ಟಿ, ಮೋಜು ಮಸ್ತಿ, ಫಂಕ್ಷನ್ ಅಂತ ತುಂಬಾ ಜನ ಎಂಜಾಯ್ ಮಾಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಕೆಲವೊಂದಿಷ್ಟು ಜನ ಹತ್ರ ದುಡ್ಡೆಲ್ಲ ಇರಲ್ಲ, ಖಾಲಿ ಆಗ್ಬಿಟ್ಟಿರುತ್ತೆ. ಎಂಜಾಯ್ ಮಾಡೋಕ್ಕೆ ಡ್ರಿಂಕ್ಸ್ ಬೇಕು, ಊಟ ಬೇಕು, ತಿನ್ನಕ್ಕೆ ಈ ತರ ಎಲ್ಲ ಬೇಕಾಗಿರುತ್ತೆ, ದುಡ್ಡಿರಲ್ಲ ಬುಕ್ ಮಾಡೋಕ್ಕೆ. ಅವಾಗ ಏನ್ ಮಾಡ್ತಾರೆ, ಫೇಕ್ ಆರ್ಡರ್ ಹಾಕೊಂತಾರೆ. ಯಾವ್ದೋ ಒಂದು ನಿರ್ಜನ ಪ್ರದೇಶದಲ್ಲಿ ಪಾರ್ಟಿ ಮಾಡಕ್ ಹೋಗಿರ್ತಾರೆ, ಎಲ್ಲೋ ಫೇಕ್ ಆರ್ಡರ್ ಹಾಕೊಂತಾರೆ. ಡೆಲಿವರಿ ಬಾಯ್ಸ್ಗೆ ಯಾವ್ದೋ ಹೊಸಬ ಬಿದ್ದಿರುತ್ತೆ, ಏನು ಗೊತ್ತಿರಲ್ಲ, ಹೋಗ್ಬಿಡ್ತಾನೆ ಲೊಕೇಶನ್ಗೆ. ನಿಯರೆಸ್ಟ್ ಹೋದಾಗ ಏನು ಮಾಡ್ತಾರೆ, ಹಿಡ್ಕೊಂಡ್ಬಿಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತಾರೆ. ಕೆಲವರಿಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಆನ್ಲೈನ್ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಾಗ ಏನಾಗುತ್ತೆ, ದುಡ್ಡು ಕೊಡಲ್ಲ ಅಲ್ಲಿ ಹೋದಾಗ, ಅವಾಜ್ ಹಾಕ್ತಾರೆ. ಫುಡ್ ಕೊಟ್ಟಿಲ್ಲ ಅಂದ್ರೆ ಇನ್ ಕೇಸ್ ಏನ್ ಮಾಡ್ತಾರೆ, ನಿಮ್ಗೆ ಹೊಡೆಯತಕ್ಕಂಥ ಸಾಧ್ಯತೆ ಇದೆ. ನೀವೇನಾದ್ರು ರಿವರ್ಸ್ ಮಾತಾಡಿದ್ರೆ ಅವ್ರು ಕುಡ್ದಿರೋ ಮತ್ತಲ್ಲಿ ನಿಮಗೆ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಆ ತರ ಜನಸಂಖ್ಯೆ ಇವಾಗಿರೋದು ಜನರೇಷನ್. ಹಂಗಾಗಿ ಅದಕ್ಕೋಸ್ಕರ ಹೇಳ್ತಿದ್ದೀವಿ, ನೈಟ್ ಅಲ್ಲಿ ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ಒಬ್ಬೊಬ್ಬರೇ ಯಾವುದೇ ಕಾರಣಕ್ಕೂ ಡಿಸೆಂಬರ್ 31 ಹೋಗ್ಲೇಬೇಡಿ. 7 ಗಂಟೆ ಮೇಲೆ ಎಲ್ಲೇ ಆರ್ಡರ್ ಬಿದ್ರು ಔಟ್ ಆಫ್ ಝೋನ್ ಅಲ್ಲಿ, ಇನ್ ಕೇಸ್ ನಿರ್ಜನ ಪ್ರದೇಶದಲ್ಲಿ ಒಬ್ಬೊಬ್ರು ಯಾರು ಹೋಗ್ಬೇಡಿ. ಜೊತೆಗೆ ಯಾರನ್ನಾರು ಇನ್ನೊಬ್ಬರನ್ನ ಪಾರ್ಟ್ನರ್ನ ಕರ್ಕೊಂಡು ಹೋಗಿ, ಅವ್ರಿಗೂ ಆ ತರ ಆರ್ಡರ್ ಬಿದ್ದಾಗ ಅವ್ರ ಜೊತೆ ನೀವು ಹೋಗಿ. ಯಾಕೆಂದ್ರೆ ಇದು ತುಂಬಾ ಕಡೆ ನಡೆದಿದೆ, ಪ್ರತಿ ವರ್ಷನೂ ಇದೇ ತರ ಸಮಸ್ಯೆ ಆಗ್ತಾನೆ ಇದೆ. ಇದು ಡೆಲಿವರಿ ಬಾಯ್ಸ್ ನ ಟಾರ್ಗೆಟ್ ಮಾಡ್ತಾರೆ ಅವರು. ಯಾಕೆಂದ್ರೆ ಇವ್ರಿಗೆ ಏನೇ ಮಾಡ್ಬೋದು, ಇವ್ರು ಯಾರೇನು ಕಂಪ್ಲೇಂಟ್ ಕೊಡಲ್ಲ, ಕೇಸ್ ಆಗಲ್ಲ, ಇರೋದ್ ಕಿತ್ಕೊಂಡು ಕಳಿಸ್ಬೋದು ಅಂತವ. ಇನ್ ಕೇಸ್ ಕೆಲವ್ರು ಏನ್ ಮಾಡ್ತಾರೆ, ದುಡ್ಡಿರಲ್ಲ, ಪಾರ್ಟಿ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಚೆನ್ನಾಗಿ, ಆರ್ಡರ್ ಬುಕ್ ಮಾಡೋದು. ಇಲ್ಲ ಬುಕ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಯಾವ್ದೋ ಒಂದು ನಿರ್ಜನ ಪ್ರದೇಶದಲ್ಲಿ ಇರ್ತಾರೆ, ಯಾವ್ದೋ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೋಗ್ತಾ ಇರ್ತಾನೆ, ನೋಡ್ಕೊಂಡ್ಬಿಟ್ಟು ಅವನ್ನೇ ಟಾರ್ಗೆಟ್ ಮಾಡಿ ಯಾರು ಇಲ್ಲದೆ ಇರೋ ಜಾಗದಲ್ಲಿ ಅಟ್ಯಾಕ್ ಮಾಡ್ತಾರೆ. ಅವನ ಹತ್ರ ಇರ್ತಕ್ಕಂಥ ದುಡ್ಡು ಇಲ್ಲ ಮೊಬೈಲು, ಇನ್ ಕೇಸ್ ಗಾಡಿನೂ ಕೂಡ ಕಿತ್ಕೋಬಹುದು. ಈ ತರ ಎಲ್ಲ ಪ್ರಾಬ್ಲಮ್ ಮಾಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮೇಲೆ ಅಲ್ಲೇನು ಕೂಡ ಮಾಡ್ತಾರೆ. ತುಂಬಾ ಕಡೆ ಆಗಿದೆ, ಇದು ರಿಯಲ್ ಫ್ಯಾಕ್ಟ್. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಡೆಲಿವರಿ ಬಾಯ್ಸ್ಗೆ ಆದಷ್ಟು ಎಚ್ಚರದಿಂದ ಡ್ಯೂಟಿ ಮಾಡಿ. ನೀವು ಚೆನ್ನಾಗಿದ್ರೆ ಇನ್ನೂ 100 ಅಲ್ಲ 1000 ರೂಪಾಯಿ ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಅವತ್ತೇನೋ ನೈಟ್ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅನ್ನೋದು ಆರ್ಡ್ರಿಗೆ ಅಂತ ಆಸೆ ಬಿದ್ದು ನೀವು ಓವರ್ ಟೈಮ್ ಮಾಡ್ಕೊಂಡು ನೈಟ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ನಿಮ್ಮ ಜೀವಕ್ಕೆ ಕುತ್ತು ತರ್ತಕ್ಕಂಥ ಕೆಲಸ ಮಾಡ್ಕೋಬೇಡಿ ದಯವಿಟ್ಟು. ಕಂಪ್ನಿಯವ್ರೇನೋ ಏನೋ ಒಂದು ಆಸೆ ಹುಟ್ಟಿಸ್ಬಿಡ್ತಾರೆ ನಿಮಗೆ, 100 ರೂಪೀಸ್ ಪರ್ ಆರ್ಡರ್ಗೆ ಎಕ್ಸ್ಟ್ರಾ ಅಂತವ. ಯಾಕಂದ್ರೆ ಅವತ್ತು ಡೆಲಿವರಿ ಬಾಯ್ಸ್ ಕಮ್ಮಿನೇ ಇರ್ತಾರೆ. ಯಾಕಂದ್ರೆ ಯಾರು ಜಾಸ್ತಿ ಮಾಡಲ್ಲ, ಬರದೇ ವರ್ಷಕ್ಕೊಂದ್ಸಲಿ ನ್ಯೂ ಇಯರ್. ಅದಕ್ಕೋಸ್ಕರ ಅವತ್ತಾರು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ತುಂಬಾ ಜನ ಲೀವ್ ಹಾಕಿರ್ತಾರೆ ಡೆಲಿವರಿ ಬಾಯ್ಸ್. ಯಾರೋ ಒಂದಿಷ್ಟು ಜನ ಕಮಿಟ್ಮೆಂಟ್ ಜಾಸ್ತಿ ಇರುತ್ತಲ್ವಾ, ಮಾಡ್ಲೇಬೇಕು, ಅನಿವಾರ್ಯ, ಇವತ್ತು ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅಮೌಂಟ್, ಇವತ್ತು ಮಾಡ್ಕೊಂಡ್ಬೇಕಾದ್ರೆ ನಾಳೆ ಲೀವ್ ಹಾಕೋಣ ಅನ್ನೋರು ಕೂಡ ಸಂಖ್ಯೆ ಜಾಸ್ತಿ ಒಂದು ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರೆಲ್ಲ ಏನ್ ಮಾಡ್ತೀರಾ, ಇಂಥರು ಹುಷಾರಾಗಿ ಕೆಲಸ ಮಾಡ್ಬೇಕು ನೀವು. ಔಟ್ ಆಫ್ ಝೋನ್ ಹೋಗ್ಲೇಬೇಕು ಅನ್ನೋ ಸಂದರ್ಭ ಬಂದಾಗ ಇಬ್ಬಿಬ್ರು ಹೋಗಿ. ಏಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಈ ತರ ಘಟನೆಗಳು ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ತುಂಬಾ ಕಡೆ ಆಗ್ತಾ ಇದೆ, ಈವಾಗಲೇ ಆಗ್ತಾ ಇದೆ ಬೇಜಾನ್. ಮೊನ್ನೆ ಡೇಯಲ್ಲಿ ಆಗೋಯ್ತು, ಒಂದು ರೈಡರ್ಸ್ ಮೇಲೆ ಯಾರೋ ಬೇಕಂದ್ರೆ ಗಾಡಿ ಅಡ್ಡ ಹಾಕಿ ಕಿರಿಕ್ ಮಾಡಿದ್ರು, ಎಲ್ಲ ಗಾಡಿಗೆ ತೊಂದರೆ ಕೊಟ್ಟರು, ಅದು ವಿಡಿಯೋ ಮಾಡಿದ್ದೆ. ಈ ತರ ನೈಟಲ್ಲಿ ಆಗಲ್ಲ ಅನ್ನೋದಕ್ಕೆ ಏನ್ ಕಾರಣ? 100% ಆಗುತ್ತೆ ನೈಟಲ್ಲಿ. ಬೇರೆ ಯಾರನ್ನ ಟಾರ್ಗೆಟ್ ಮಾಡಲ್ಲ, ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡೋದವರು. ಇವ್ರ ಹತ್ರ ದುಡ್ಡಿರುತ್ತೆ, ಇಲ್ಲ ಫುಡ್ ಇರುತ್ತೆ, ಮೊಬೈಲ್ ಏನೋ ಒಂದು ಕಿತ್ಕೋಬಹುದು. ಇವ್ರೇನು ಮಾಡಕ್ ಆಗಲ್ಲ ನಮಗೆ. ಯಾಕಂದ್ರೆ ತುಂಬಾ ಜನ ನಾರ್ತ್ ಇಂಡಿಯಾ ಸಿಂಧಿಯವ್ರು ಇರ್ತಾರೆ, ಎಲ್ಲಿಂದಲೋ ಬಂದಿರ್ತಾರೆ. ಅವ್ರು ಏನು ಇಲ್ಲಿ ಯಾರು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಲ್ಲ. ಅಂತಾರನ್ನೆಲ್ಲ ಅಡ್ಡ ಕಿತ್ಕೊಂಡ್ರೆ ಅವ್ರು ಏನು ಮಾಡಕ್ಕಲ್ಲ, ಕೊಟ್ಬಿಟ್ಟು ಸೈಲೆಂಟ್ ಮನೆ ಕಡೆ ಹೋಗ್ಬೇಕು. ಆ ತರ ಸಿಚುವೇಶನ್ ಇರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಎಲ್ರಿಗೂ ಹೇಳ್ತಾ ಇದೀನಿ, ಡಿಸೆಂಬರ್ 31 ಯಾರು ಓವರ್ ನೈಟ್ ಡ್ಯೂಟಿ ಮಾಡ್ಲೇಬೇಕಾದ್ರೆ ಝೋನ್ ಒಳಗಡೆ ಮಾಡ್ಕೊಳ್ಳಿ. ನಿಮ್ ಝೋನ್ ಒಳಗಡೆ ಬೇಜಾನ್ ಆರ್ಡರ್ಸ್ ಬರುತ್ತೆ ಅಂತ ಆರ್ಡರ್ ಮಾಡ್ಕೊಳ್ಳಿ. ಇನ್ಸೆಂಟಿವ್ ಬರಲ್ಲ ನಮಗೆ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಮಾಡ್ಲೇಬೇಕು ಅಂದ್ರೆ ಅದು ಅನಿವಾರ್ಯ, ನಿಮ್ಮ ಇಷ್ಟೇ.
ನಾವು ಹೇಳೋವಷ್ಟು ಹೇಳ್ಬೋದು ಅಷ್ಟೇ, ಅದಕ್ಕೆ ಮೇಲೆ ಮಾಡಲೇಬೇಡಿ ಅಂತ ಖಂಡಿತವಾಗಿ ನಾವು ಖಂಡಿತವಾಗಿ ಹೇಳೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಯಾವ ಆ್ಯಪಲ್ಲಿ ವಿತೌಟ್ ಇನ್ಸೆಂಟಿವ್ ಇರುತ್ತಲ್ವಾ, ರಾಪಿಡೋದಲ್ಲಿ ಇನ್ಸೆಂಟಿವ್ ಇರಲ್ಲ, ಪೋರ್ಟಲ್ ಇನ್ಸೆಂಟಿವ್ ಇರಲ್ಲ, ಇಂಥವ್ರಲ್ಲಿ ಲೋಕಲ್ ಆರ್ಡರ್ ಅಲ್ಲಿಂದ ಅಲ್ಲಿಗೆ ಚೆನ್ನಾಗಿ ಬರ್ತಾ ಇರ್ತಾವೆ ಆರ್ಡರ್ಗಳು. ಪ್ರತಿಯೊಂದು ಆ್ಯಪಲ್ಲಿ ಆರ್ಡರ್ ಚೆನ್ನಾಗಿ ಬರುತ್ತೆ. ಸ್ವಿಗ್ಗಿ ಝೊಮ್ಯಾಟೊ ಅಂತಾನೆ ಅಲ್ಲ, ಅವತ್ತು ಏನೇ ಒಂದು ಡೆಲಿವರಿ ಆ್ಯಪ್ ಇದ್ರು ಡಿಸೆಂಬರ್ 31 ಎಲ್ಲರಲ್ಲೂ ಆರ್ಡರ್ ಚೆನ್ನಾಗಿ ಬರುತ್ತೆ. ಯಾವ ಆ್ಯಪಲ್ಲಿ ಇನ್ಸೆಂಟಿವ್ ಇಲ್ವೋ ಹತ್ತತ್ರ ನಿಯರೆಸ್ಟ್ ಆರ್ಡರ್ 60 ರೂಪಾಯಿ 100 ರೂಪಾಯಿ ಬರ್ತಾವೆ, ಅಂಥವೇ ಮಾಡ್ಕೊಳ್ಳಿ, ಅರ್ನಿಂಗ್ಸ್ ಆಗುತ್ತೆ. ಯಾವುದೋ ಒಂದು ಕಂಪ್ನಿಲಿ 200-300 ರೂಪಾಯಿ ಇನ್ಸೆಂಟಿವ್ಗೋಸ್ಕರ ಸುಮ್ಮನೆ ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ತೊಂದರೆ ಆದ್ಮೇಲೆ ಎಚ್ಚೆತ್ಕೊಳ್ಳೋದಕ್ಕಿಂತ ತೊಂದರೆ ಆಗಕ್ಕೆ ಮುಂಚೆ ಎಚ್ಚೆತ್ಕೊಳ್ಳೋದು ತುಂಬಾ ಹುಷಾರು. ನಮ್ಮ ಹುಷಾರಲ್ಲೇ ನಾವಿರ್ಬೇಕು. ಪ್ರಾಬ್ಲಮ್ ಆದ್ಮೇಲೆ ನಮಗೆ ಯಾರು ಸಪೋರ್ಟ್ ಮಾಡಕ್ ಆಗಲ್ಲ, ಇಲ್ಲಿ ಬರೋದು ಇಲ್ಲ. ಅದಕ್ಕೋಸ್ಕರ ಏನಾದ್ರು ಆಗಕ್ಕಿಂತ ಮುಂಚೆನೆ ಹುಷಾರಾಗಿರಿ. ತುಂಬಾ ಜನ ಸ್ವಲ್ಪ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರಿ, ನೈಟಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಲಿ ನಿಮ್ಮ ಗ್ರೂಪ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ನೀವು ಒಂದು ರೆಸ್ಪಾನ್ಸ್ ಮಾಡ್ಬೋದು, ಮೆಸೇಜ್ ಹಾಕ್ಬೋದು. ನಿಮ್ಗೆ ಯಾರಂತ ಒಂದು ಹೆಲ್ಪ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇಮಿಡಿಯೇಟ್ ಆಗಿ ಬಂದು ಅವರು. ಅದಕ್ಕೋಸ್ಕರ ಆದಷ್ಟು ಒಂದು ಗ್ರೂಪ್ ಅಲ್ಲಿ ಇರಿ, ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಔಟ್ ಆಫ್ ಝೋನ್ ಯಾರು ಹೋಗ್ಲೇಬೇಡಿ. ಕೆಲವೊಂದು ಏರಿಯಾ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಏರಿಯಾ ರೆಡ್ ಝೋನ್ ಇದಾವೆ, ಸೇಫ್ಟಿ ಇಲ್ಲ, ಅನ್ಸೇಫ್, ಇಂಥ ಏರಿಯಾಗಳಲ್ಲಿ ಹೋಗ್ಲೇಬೇಡಿ. ಸೇಫ್ ಇರ್ತಕ್ಕಂಥ ಏರಿಯಾದಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ. ನಿಯರೆಸ್ಟ್ ಪರವಾಗಿಲ್ಲ, ಒಂದು 4 ಆರ್ಡರ್ ಕಮ್ಮಿ ಆಯ್ತಾ ಪರವಾಗಿಲ್ಲ, ನಿಮ್ಮ ಏರಿಯಾದಲ್ಲಿ ಹತ್ತತ್ರ ಇರೋ ರೆಸ್ಟೋರೆಂಟ್ ಅಲ್ಲಿ ಅಲ್ಲಿ ಹತ್ತತ್ರ ಡ್ರಾಪ್ ಇರೋನೇ ಮಾಡ್ಕೊಳ್ಳಿ. ಜಾಸ್ತಿ ಲಾಂಗ್ ಎಲ್ಲ ತಗೊಂಡು ದುಡ್ಡಿನ ಆಸೆಗೋಸ್ಕರ ಸುಮ್ಮನೆ ಜೀವಕ್ಕೆ ತೊಂದರೆ ಮಾಡ್ಕೋಬೇಡಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವತ್ತು, ತುಂಬಾ ಅಂದ್ರೆ ತುಂಬಾನೇ. ಮತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಎಕ್ಸ್ಪೆಷಲಿ ಹೇಳ್ತಾ ಇದ್ದೀನಿ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಬರ್ತಾರೆ ಕಸ್ಟಮರ್ಗಳು. ಕೆಲವರು ಅವರು ಓನ್ ವೆಹಿಕಲ್ ತಗೊಂಡೋಗಲ್ಲ, ಯಾಕಂದ್ರೆ ಓನ್ ವೆಹಿಕಲ್ ಅಲ್ಲಿ ಹೋದ್ರೆ ಫೈನ್ ಬೀಳುತ್ತೆ, 10,000 ಗಾಡಿ ಸೀಸ್ ಆಗುತ್ತೆ ಅಂತ ಏನ್ ಮಾಡ್ತಾರೆ, ಯಾವ್ದೋ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಇಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಬರ್ತಾರೆ. ನೀವು ಏನ್ ಮಾಡ್ತೀರ, ನೈಟಲ್ಲಿ ಓವರ್ ನೈಟ್ ಆರ್ಡರ್ ಚೆನ್ನಾಗಿ ಬರುತ್ತೆ ಅಂತ ಡ್ಯೂಟಿ ಮಾಡ್ತಾ ಇರ್ತೀರ. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರ್ತಾನೆ, ಯಾರ ಕಸ್ಟಮರ್ ಗಾಡಿ ಹತ್ತಾನೆ, ಇನ್ ಕೇಸ್ ಹೋಗ್ಬೇಕಾದ್ರೆ ಅವನಿಗೆ ಕುತ್ಕೊಳಕ್ಕೇನೆ ಆಗಿರಲ್ಲ, ಅವನ ಕೈಲಿ ಅಷ್ಟು ಕೆಪಾಸಿಟಿನಲ್ಲಿ ಅಷ್ಟು ಓವರ್ ಕುಡಿದಿರ್ತಾನೆ. ಮಿಸ್ ಆಗಿ ಏನಾದ್ರು ಗಾಡಿಯಿಂದ ಎಲ್ಲ ನಮ್ಸತ್ತಿದ್ದಾಗ ಒಂದು ಗುಂಡಿ ಇಳಿದಾಗ ಅವ್ನು ಏನಾರು ಬ್ಯಾಲೆನ್ಸ್ ಸಿಗ್ತಾನೆ, ಕೆಳಗಡೆ ಬಿದ್ದು ಅವನಿಗೇನಾರು ಏಟ್ ಆಯ್ತಂದ್ರೆ ಆ ಪ್ರಾಬ್ಲಮ್ ನಿಮಗೆ ಬರುತ್ತೆ. ಯಾರೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅವನ್ ಕಸ್ಟಮರ್ ಹೇಳಲ್ಲ ಪ್ರಾಬ್ಲಮ್, ಡ್ರಿಂಕ್ಸ್ ಮಾಡಿದ್ದ ಬಿದ್ದ ಅವನೇ ಏಟ್ ಆಯ್ತು ಅಂತ ಯಾರು ಹೇಳಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಕ್ಸಿಡೆಂಟ್ ಮಾಡ್ದ, ಕಸ್ಟಮರ್ಗೆ ಕಾಲ್ ಮುರಿದೋಯ್ತು, ತಲೆ ಹೊಡೆದೋಯ್ತು, ಇದೇ ನ್ಯೂಸ್ ಬರೋದು 100%. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಡಿಸೆಂಬರ್ 31 ಯಾರು ಓವರ್ ನೈಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡಲೇಬೇಡಿ. ಇನ್ ಕೇಸ್ ಮಾಡಲೇಬೇಕು ಅಂತ ಇದ್ರೆ ಕರೆಕ್ಟ್ ಆಗಿರೋ ಕಸ್ಟಮರ್ಗಳನ್ನ ಕೂರಿಸ್ಕೊಂಡೋಗಿ ಡ್ಯೂಟಿ ಮಾಡಿ. ಡ್ರಿಂಕ್ ಮಾಡಿರ್ತಕ್ಕಂಥ ಯಾವುದೇ ಕಸ್ಟಮರ್ನ ಗಾಡಿಯಲ್ಲಿ ಪಿಕಪ್ ಡ್ರಾಪ್ ಮಾಡಬೇಡಿ 31. ಇದು ಡೆಲಿವರಿ ಬಾಯ್ಸ್ಗೆ, ನಮ್ಮ ಎಕ್ಸ್ಪೆಷಲಿ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಹೇಳ್ತಾ ಇರೋದು. ಇಷ್ಟೊತ್ತು ಫುಡ್ ಡೆಲಿವರಿ ಬಾಯ್ಸ್ಗೆ ಹೇಳಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಗೂ ಹೇಳ್ತಾ ಇದೀವಿ. ಇನ್ನು ಬೈಕ್ ಟ್ಯಾಕ್ಸಿ ಅವರು ಅಷ್ಟೇನೆ, ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಪಾರ್ಟಿ ಮಾಡ್ಕೊಂಡು ಕುಡಿದಿರ್ತಾರೆ ಯಾವ್ದೋ ಕಾಡಲ್ಲಿ, ಅಲ್ಲಿಂದಾನೇ ಬುಕ್ ಮಾಡ್ಕೊಂತಾರೆ ಮನೆಗೆ ಹೋಗ್ಬೇಕಂತ. ನೀವು ಅಲ್ಲೆಲ್ಲೋ ಹೋಗಿರ್ತೀರ ಬೈಕ್ ತಗೊಂಡು, ಅಲ್ಲಿಂದ ಕರ್ಕೊಂಡ್ ಬರ್ಲೇಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಡ್ರಾಪಿಗೆ ಹೋದ್ಮೇಲೆ ನೀವು ಕ್ಯಾನ್ಸಲ್ ಮಾಡ್ಕೊಂಡು ರಿಟರ್ನ್ ಬರೋಕ್ಕಾಗಲ್ಲ, ಅವ್ರ ಗುಂಪೆ ಇರುತ್ತೆ, ಎಣ್ಣೆ ಹೊಡಿರ್ತಾರೆ. ಆ ತರ ಟೈಮಲ್ಲಿ ಏನಾಗುತ್ತೆ, ಅವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರಿಗೇನಾದ್ರು ತೊಂದರೆ ಆಗ್ಬೋದು. ಇಬ್ಬಿಬ್ರು ಬರ್ತೀವಿ ಅಂತಾರೆ, ಗೊತ್ತಿರ್ಬೇಕು ನೈಟಲ್ಲಿ ತುಂಬಾ ತೊಂದರೆ. ಕುಡಿದ್ಬಿಟ್ಟಿರ್ತಾರೆ, ಇಬ್ರು ಕರ್ಕೊಂಡು ಹೋಗೋ, ಇಬ್ರು ಬರ್ತೀವಿ ನಾವು ಅಂತಾರೆ, ಏನ್ ಮಾಡ್ತೀರ ಅವಾಗ? ಅದಕ್ಕೆ ಆದಷ್ಟು ಈ ನೈಟಲ್ಲಿ ತಲೆನೋವೇ ಬೇಡ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಅವತ್ತು ಹೇಳ್ತಾ ಇದ್ದೀನಿ, ಡಿಸೆಂಬರ್ 31 ಮಾಡಕ್ಕೆ ಹೋಗ್ಬೇಡಿ. ಕುಡಿದ್ಬಿಟ್ಟು ನೀವು ಕರ್ಕೊಂಡೋಗಿಲ್ಲ ಅಂದ್ರೆ ನಿಮ್ಮ ಮೇಲೇನೆ ಅಲ್ಲೇ ಆಗುತ್ತೆ. ಇನ್ ಕೇಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರು ಬಿದ್ದು ಅವ್ರಿಗೆ ಏಟಾಯ್ತಂದ್ರೆ ಆ ಪ್ರಾಬ್ಲಮ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ಈ ತರ ಕೆಲಸ ಯಾರು ಮಾಡಬೇಡಿ. ಡಿಸೆಂಬರ್ 31 ಪರವಾಗಿಲ್ಲ, ಒಂದಿನ ಹೋದ್ರೆ ಹೋಯ್ತು, 7 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿ, ನೀವು ನ್ಯೂ ಇಯರ್ ಪಾರ್ಟಿ ಎಂಜಾಯ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಲಿ ಫ್ಯಾಮಿಲಿ ಜೊತೆಲಿ ಖುಷಿಯಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಷ್ಟೇ, ಪ್ರಾಬ್ಲಮ್ ಅನ್ನೆಸೆಸರಿ ಕ್ರಿಯೇಟ್ ಮಾಡ್ಕೊಂಡು ನೀವು ಪ್ರಾಬ್ಲಮ್ ಅಲ್ಲಿ ತಗ್ಲಾಕೋಬೇಡಿ. ಡಿಸೆಂಬರ್ 31 ತುಂಬಾ ಹುಷಾರಾಗಿರ್ಬೇಕು. ಎಷ್ಟೇ ನೀವು ದುಡ್ಡಿನ ಆಸೆಗೋಸ್ಕರ ಎಷ್ಟೇ ಕೇರ್ಫುಲ್ ಆಗಿ ಡ್ಯೂಟಿ ಮಾಡೋರು, ಪ್ರಾಬ್ಲಮ್ ನಿಮ್ಮನ್ನ ಬೆನ್ನತ್ತಿ ಬರುತ್ತೆ. ಅವತ್ತು ನೀವು ಪ್ರಾಬ್ಲಮ್ ಆಗದಂಗೆ ಡ್ಯೂಟಿ ಮಾಡೋಣ ಅಂತ ಅನ್ಕೊಂತೀರಾ, ಬಟ್ ಡಿಸೆಂಬರ್ 31 ಇದೆಯಲ್ಲ, ಆ ಪ್ರಾಬ್ಲಮ್ ನಿಮ್ಮನ್ನೇ ಬೆನ್ನತ್ತಿ ಬರುತ್ತೆ. ಯಾಕಂದ್ರೆ ಅವತ್ತಿರ್ತಕ್ಕಂಥ ಸಿಚುವೇಶನ್ ಹೆಂಗಿರುತ್ತೆ, ಎಲ್ಲ ಮತ್ತಲ್ಲಿ ತೇಲಾಡ್ತಿರ್ತಾರೆ ಜನ, ಏನು ಅಂತಾನೆ ಗೊತ್ತಿರಲ್ಲ ಅವ್ರಿಗೆ, ಏನ್ ಮಾಡ್ತಾ ಇದೀವಿ ಅಂತ ಒಂದು ಸೆನ್ಸ್ ಕೂಡ ಅವರಲ್ಲಿ ಇರಲ್ಲ. ಹಂಗಾಗಿ ನೀವೇನೋ ಒಂದು 100-200 ರೂಪಾಯಿ ಎಕ್ಸ್ಟ್ರಾ ಸಂಪಾದನೆ ಮಾಡೋಣ ಅಂತ ಹೋಗಿ ಪ್ರಾಬ್ಲಮ್ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪದೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.